ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ತಿಳಿಸಿಕೊಡ್ತಿರುವ ಇನ್ಫಾರ್ಮೇಷನ್ ಏನು ಅಂದರೆ, ಈಗಾಗಲೇ ನಿನ್ನೆಯ ದಿನಾಂಕ ಡಿಸೆಂಬರ್ 13, 2025ರಂದು ಇನ್ನೇನು 2026ರ ಜೂನ್ ತಿಂಗಳಿನಿಂದ ಪ್ರಾರಂಭವಾಗುವಂತಹ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮನ್ನು ನಡೆಸಲಾಗುತ್ತದೆ. ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮನ್ನು ಬರೆದಿರ್ತೀರಿ ಮತ್ತು ನಾನು ಕೂಡ ಕೀ ಆನ್ಸರ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿರುತ್ತೇನೆ, ತಾವು ಕೂಡ ವೀಕ್ಷಿಸಬಹುದು. ಅದರೊಂದಿಗೆ ಇನ್ನು ಮುಂದಿನ ಸ್ಟೆಪ್ಗಳ ಬಗ್ಗೆ ತಮಗೆ ತಿಳಿಸುವುದಾದರೆ, ಇಲ್ಲಿ ಎಕ್ಸಾಮ್ ಕಂಡಕ್ಟ್ ಆಯಿತು, ನೆಕ್ಸ್ಟು ಇನ್ನು ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂದರೆ ಇಲ್ಲಿ ನೋಡ್ಬೋದು. ನವೋದಯ ಪ್ರವೇಶ ಪರೀಕ್ಷೆ ಯಾವ ರೀತಿ ಇದೆಯಪ್ಪ ಇದರದ್ದು ಆಯ್ಕೆ ಪ್ರಕ್ರಿಯೆ ಅಂದರೆ, ಇಲ್ಲಿ ಬೇರೆ ವಿವಿಧ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಆಗಿರ್ಬೋದು, ಆದರ್ಶ ವಿದ್ಯಾಲಯದ ಇಲ್ಲಿ ಸೆಲೆಕ್ಷನ್ ಲಿಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಹಾಗಿಲ್ಲ. ಇಲ್ಲಿ ಏನು ಅಂದರೆ ಡೈರೆಕ್ಟಾಗಿ ಇಲ್ಲಿ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಅದು 2025ರ ಡಿಸೆಂಬರ್ 13ರಂದು ನಡೆದಂಥ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾನು ತಿಳಿಸುವುದಾದರೆ, ನಿಮ್ಮ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂದರೆ ಇಲ್ಲಿ ಬರುವಂತಹ ಅಂದರೆ 2026ನೇ ಸಾಲಿನ ಮಾರ್ಚ್ ತಿಂಗಳಿಗೆ ಈ ರಿಸಲ್ಟ್ಸು ಅನೌನ್ಸ್ ಆಗುತ್ತೆ. ಯಾಕಂದರೆ ಇಲ್ಲಿ ಅವರು ಮೊದಲು ಏನು ಮಾಡ್ತಾರಪ್ಪ ಅಂದರೆ, ಇಲ್ಲಿ ಒಟ್ಟಾರೆಯಾಗಿ ಇಡೀ ಕರ್ನಾಟಕದಲ್ಲಿ ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ, ಕರ್ನಾಟಕದಲ್ಲಿರುವಂಥ ಇಲ್ಲಿ ಸೀಟುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಂದರೆ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಅದು ಹೇಗಿರುತ್ತೆ ಅಂದರೆ 1:1 ಆಗಿರುತ್ತೆ. 1:1 ಸೀಟಿಗೆ ಒಬ್ಬ ವಿದ್ಯಾರ್ಥಿಯನ್ನು ಇಲ್ಲಿ ಆಯ್ಕೆಯನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಪ್ರೊವಿಷನಲ್ ಲಿಸ್ಟ್ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವ ರೀತಿ ಬಿಡುಗಡೆ ಮಾಡಿದರೂ ಕೂಡ ಅದು ಅಂತಿಮ ಸೆಲೆಕ್ಷನ್ ಲಿಸ್ಟೇ ಆಗಿರುತ್ತೆ. ಅದು ಮಾರ್ಚ್ ತಿಂಗಳ 2026ರ ಇಲ್ಲಿ ಕೊನೆಯ ವಾರ ಇಲ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಅವರೇ ತಿಳಿಸಿರುತ್ತಾರೆ, ಈ ವರ್ಷದ ಏನು ಪ್ರಾಸ್ಪೆಕ್ಟಲ್ಲಿ ತಿಳಿಸಿರುತ್ತಾರೆ. ಎಕ್ಸಾಮ್ ಕಂಡಕ್ಟ್ ಆದ ನಂತರ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಅವರು ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಅವರು ಹೇಳಿದಂತೆ ದ ರಿಸಲ್ಟ್ಸ್ ಆಫ್ JNV ಸೆಲೆಕ್ಷನ್ ಟೆಸ್ಟ್ 2026 is expected to be announced by end of March 2026 ಫಾರ್ ಸಮ್ಮರ್ ಬೌಂಡ್ JNVs ಆ್ಯಂಡ್ May 2026 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ರಿಸಲ್ಟ್ಸ್ ಬಗ್ಗೆ ಬಿಡುಗಡೆ ನಿಮಗೆ ಈ ಡೇಟ್ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ರಿಸಲ್ಟ್ಸ್ ಹೇಗಿರುತ್ತೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಡೈರೆಕ್ಟಾಗಿ ಇಲ್ಲಿ ಅವರು ಅಡ್ಮಿಷನ್ಗೆ ಅವರು ಆಯ್ಕೆ ಆದ ಹಾಗೆ ಅಂತಲೇ ಹೇಳ್ಬೋದು. ಅವರು ಎಲ್ಲ ಟೋಟಲಾಗಿ ಅಲ್ಲಿ ಮೀಸಲಾತಿ ಪ್ರಕಾರ ಆಗಿರ್ಬೋದು, ಇಲ್ಲಿ ಗ್ರಾಮೀಣ ಮತ್ತು ಅದೇ ರೀತಿಯಾಗಿ ಇಲ್ಲಿ ನಗರ ಆಗಿರ್ಬೋದು, ಅದರೊಂದಿಗೆ ಇಲ್ಲಿ ಅವರ ಮೀಸಲಾತಿ ಅನುಸಾರ ಇಲ್ಲಿ ಆಯ್ಕೆಯನ್ನು ಮಾಡಿರುತ್ತಾರೆ. ಹಾಗಾಗಿ ತಮಗೆ ಈ ರಿಸಲ್ಟ್ಸ್ ಅನೌನ್ಸ್ ಆಗೋದು ಮಾರ್ಚ್ ತಿಂಗಳಲ್ಲಿ ಅಂತ ನಾನು ತಮಗೆ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆದ ನಂತರ ಅಲ್ಲಿ ಕೀ ಆನ್ಸರ್ಗಳು ಕೂಡ ಅಲ್ಲಿ ಬಿಡುಗಡೆ ಆಗ್ತವೆ. ತಮ್ಮ ಅಂಕಗಳನ್ನು ಕೂಡ ತಾವು ಪರೀಕ್ಷಿಸ್ಕೊಳ್ಬೋದು. ಅಂದರೆ ಸರ್ಕಾರದ ಅಧಿಕೃತ ಕೀ ಉತ್ತರಗಳು ಕೂಡ ಬಿಡುಗಡೆ ಆಗ್ತವೆ. 1-2 ಮಾರ್ಕ್ಸ್ಗಳು ವ್ಯತ್ಯಾಸ ಆಗ್ಬೋದು ಈಗಿನ ಕೀ ಆನ್ಸರ್ಗಳನ್ನು ನೋಡಿದಾಗ. ಆದರೆ ನೆಕ್ಸ್ಟು ಅಲ್ಲಿ ನಿಮಗೆ ಅಂತಿಮವಾದಂತಹ ಕೀ ಉತ್ತರಗಳು ಪ್ರಕಟವಾಗ್ತವೆ. ಸೊ ಇಲ್ಲಿ ಮಾರ್ಚ್ 2026ರ ಕೊನೆಯ ವಾರ. ಕಳೆದ ವರ್ಷ ಏನಾಗಿತ್ತು ಅಂದರೆ ಮಾರ್ಚ್ 25, 2025ರಂದು ಬಿಡುಗಡೆ ಆಗಿತ್ತು. ಅಂದರೆ 2025ರಲ್ಲಿ ಕಳೆದ ವರ್ಷ 2024-25ರಲ್ಲಿ ನಡೆದಂತಹ ಒಂದು ಎಕ್ಸಾಮ್ದು ಈ ವರ್ಷ ಕೊನೆಯ ವಾರ ಅಂತ ಹೇಳಿದ್ದಾರೆ. ಅಂದರೆ 25ನೇ ದಿನಾಂಕದಿಂದ 31ನೇ ದಿನಾಂಕದವರೆಗೆ ರಿಸಲ್ಟ್ಸು ಅನೌನ್ಸ್ ಆಗುವಂತಹ ಸಾಧ್ಯತೆ ಸಾಕಷ್ಟು ಇರುತ್ತದೆ.